ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ JB ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ನಿಮಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರನ್ನು ಚರ್ಚೆ ಮಾಡಲಿಕ್ಕೆ ಬರ್ತಾ ಇದ್ದೀನಿ. ಈಗಾಗಲೇ ಎಲ್ಲ ಶಾಲೆಗಳಲ್ಲಿ ಇದನ್ನು ಈಗಾಗಲೇ ಡಿಸ್ಕಸ್ ಮಾಡಿರ್ತೀರಿ. ಕ್ವಶನ್ ಪೇಪರನ್ನು ಒಂದು ಸಲ ನೋಡಿದ್ರೆ ನಾವು ಏನಾದರೂ ಯಶಸ್ಸನ್ನು ಸಾಧಿಸಬೇಕು ಅಂದ್ರೆ ಮಕ್ಕಳೇ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಲೇಬೇಕು. ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ದೇ ಆಗಿದ್ರೆ ನಮ್ಗೆ 100% ಯಶಸ್ಸು ಗ್ಯಾರಂಟಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಯಾಕಂದ್ರೆ ನೀವು ತಿಳ್ಕೊಂಡ ಹಾಗೆ ಕ್ವಶನ್ ಪೇಪರನ್ನು ಪ್ಯಾಟರ್ನನ್ನು ತಿಳ್ಕೊಂಡಿದ್ದೇ ಆಗಿದ್ರೆ ನಮಗೆ ಬಹಳ ಅನುಕೂಲ. ಈಗಾಗಲೇ ಎಕ್ಸಾಮ್ ಟೈಮ್ ಟೇಬಲ್ ಅನೌನ್ಸ್ ಆಗ್ಯಾವ. ನಮ್ಮೆಲ್ಲರ ಚಿತ್ತ 80 ಇರಬೇಕು. ಪಾಸಿಂಗ್ ಪ್ಯಾಕೇಜ್ ಬೇಡ. ಯಾಕಂದರೆ ನಿಮಗಾಗಲೇ ಗೊತ್ತದ, ಈಗಾಗಲೇ ಸರ್ಕಾರ ಅನೌನ್ಸ್ ಮಾಡ್ಯದ 20 ಇಂಟರ್ನಲ್ಲು ಪ್ಲಸ್ 13 ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಆಗಿಬಿಡ್ತೀರಿ. ಪಾಸಿಗೆ ನಮಗೆ ಅವಶ್ಯಕತೆ ಬೇಡ. ಹಾಗಾಗಿ ನೀವು 80 ನನ್ನ ಗುರಿ ಇದೆ ಅಂತಕ್ಕಂತಹ ಮಕ್ಕಳಿಗೋಸ್ಕರ ನಾವು ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೀವಿ. ಗ್ರಾಮೀಣ ಪ್ರದೇಶದಲ್ಲಿ ನೀವೇನಾದರೂ ಇವತ್ತೇ ನಮ್ಮ ವಿಡಿಯೋವನ್ನು ನೋಡೋರಾಗಿದ್ರೆ ಅಂದರೆ ದಯವಿಟ್ಟು ಕೂಡ ನಮ್ಮ ಹೊಸ ವಿಡಿಯೋಗಳು ನಿಮಗೆ ಬರಬೇಕು ಅಂತಕ್ಕಂತಹದ್ದು ಇತ್ತಂದ್ರೆ, ನಮ್ಮ ನೋಟಿಫಿಕೇಷನ್ಗಳು ಬರಬೇಕು ಅಂತಂದ್ರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆಮೇಲೆ ಏನಪ್ಪ ಅಂದ್ರೆ ಕಮೆಂಟ್ಸ್ ಮಾಡಿ, ಲೈಕ್ ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾನು ಇವತ್ತು ವಿಶೇಷವಾಗಿರ್ತಕ್ಕಂತಹ ಒಂದು ಕ್ವಶನ್ ಪೇಪರನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ ಅಂತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂಥ ಕ್ವಶನ್ ಪೇಪರನ್ನು ತಮ್ಮ ಮುಂದೆ ತರ್ತಾ ಇದ್ದೀನಿ. ನೋಡಿರಿ, ಇಲ್ಲಿ ಮೊದಲನೇ ಕ್ವಶನ್ ಏನಾಗಿದೆ ಅಂತಕ್ಕಂಥದ್ದು ನಾನು ನೋಡಿದರೆ ಗೊತ್ತಾಗ್ಬಿಡತ್ತೆ ನಮಗೆ. 4 alternative are given. Each of the following questions, choose the correct alternative, write the complete answer along with its alphabet ಅಂತಕ್ಕಂಥದ್ದನ್ನು ಬಹಳ ನೋಡಿದರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಅದ್ಭುತವಾಗಿರ್ತಕ್ಕಂತಹ ವಿನ್ಯಾಸ ಅಂತ ಏನಾಗಿದೆ ನೋಡ್ರಿ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತಕ್ಕಂಥದ್ದನ್ನು ಕೊಡ್ತಾ ಇದ್ದಾರೆ. ನೀವು ಕರೆಕ್ಟಾಗಿರ್ತಕ್ಕಂಥ ಕ್ವಶನ್ ಟ್ಯಾಗನ್ನು ನೋಡಿದ್ದೇ ಆಗಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ನೀವು ನೋಡಿರಿ ಮೊದಲನೇ ವಾಕ್ಯವನ್ನು, ಅದು ನೆಗೆಟಿವಾ ಅಥವಾ ಪಾಸಿಟಿವಾ ಅಂತಕ್ಕಂಥದ್ದು. ಪಾಸಿಟಿವ್ ಇದ್ದರೆ ನೆಗೆಟಿವ್ ಮಾಡಿಕೊಡ್ರಿ, ನೆಗೆಟಿವ್ ಇತ್ತಂದ್ರೆ ಪಾಸಿಟಿವ್ ಮಾಡಿಕೊಡ್ರಿ. ಕ್ವಶನ್ ಟ್ಯಾಗ್ ಬಗ್ಗೆ ಈಗಾಗಲೇ ಒಂದು ವಿಡಿಯೋನ ನಾನು ಮಾಡಿದ್ದೀನಿ. ಅದನ್ನು ಪ್ರಿವಿಯಸ್ ವಿಡಿಯೋಗಳಲ್ಲಿ ಹೋಗಿ ನೋಡಿದರೆ ಗೊತ್ತಾಗುತ್ತೆ. ಸಂಪೂರ್ಣವಾಗಿ ಕ್ವಶನ್ ಟ್ಯಾಗ್ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಅದರಲ್ಲಿಯೂ ಕೂಡ ಇಲ್ಲಿ ಪಾಸಿಟಿವಾ ನೆಗೆಟಿವಾ ನೋಡ್ಕೊಡ್ರಿ. ನೆಗೆಟಿವ್ ಇಲ್ಲ ಅಂತಂದರೆ ಸರ್ ನಮ್ಗೆ ನೆಗೆಟಿವ್ ಪಾಸಿಟಿವ್ ಗೊತ್ತಾಗಲ್ಲ ಅಂತಕ್ಕಂಥದ್ದು ಇತ್ತಂದ್ರೆ NOT ನಾಟ್ ಬಂದಿದೆಯಾ ನೋಡ್ಕೊಳ್ಳಿ ಮಕ್ಕಳೇ. ಅಲ್ಲಿ ಬಂದಿರಲಿಲ್ಲ ಅಂದ್ರೆ ನೀವೇನು ಮಾಡಬೇಕು, N'T ಅಂತ ತಗೋಬೇಕು. ಹಾಗಾಗಿ ಇಲ್ಲಿ ಈಗಾಗಲೇ ಸಮಥಿಂಗ್ ಹ್ಯಾಸ್ ಬಿಟನ್ ಮಿ ಅಂತಕ್ಕಂಥದ್ದು ಏನು ಬಂದಿಲ್ಲ ಅಂತಂದ್ರೆ ನಿಮಗೆ ನೆಗೆಟಿವ್ ಫಾರ್ಮ್ ಬಂದಿಲ್ಲ. ಅದಕ್ಕಾಗಿ ನೀವು ಏನು ಮಾಡಬೇಕು, ಹ್ಯಾಸ್ ಆ್ಯಂಡ್ ಇಟ್ ಅನ್ನು ಬಿಡಿಸಿದ್ರೆ ಸಾಕು. ಯಾಕಂದರೆ ನೆಗೆಟಿವ್ ತೊಗೊಳಬೇಕಾಗತ್ತೆ. ಇಲ್ಲಿ ನೆಗೆಟಿವ್ ತೊಗೊಂಡ್ರೆ ಏನಾಗುತ್ತೆ, ಇಲ್ಲಿ ನೆಗೆಟಿವ್ ಇಲ್ಲದೇ ಇರೋದ್ರಿಂದ ನೀವು ನೆಗೆಟಿವ್ ಫಾರ್ಮನ್ನು ತೊಗೊಂಡು ದ ಆಪ್ಷನ್ಸ್ ಬಿ ಈಸ್ ಕರೆಕ್ಟ್ ಅಂತಕ್ಕಂಥದ್ದನ್ನು ನೀವು ಕಲಿದ್ರೆ ಸಾಕು. ಓಕೆ, ಅದಕ್ಕಾಗಿ ಅಲ್ಲಿ ಹ್ಯಾಸ್ ಅದ, ನೀವು ಹ್ಯಾಸೆಂಟ್ ಅಂತ ಮಾಡ್ಕೋಬೇಕಷ್ಟೇ. ಸಮಥಿಂಗ್ ಅಂತಕ್ಕಂಥದ್ದು ಏನಾಗುತ್ತೆ, ಅದು ಈಟ್ ಆಗತ್ತೆ. ಓಕೆ ಮಕ್ಕಳೇ, ಹಾಗಾಗಿ ಸ್ವಲ್ಪ ಸರಿಯಾಗಿ ನೋಡ್ಕೊಡ್ರಿ, ಅದ್ರ ಬಗ್ಗೆ ಚರ್ಚೆ ಮಾಡಿರಿ. ನಿಮಗೇನಾದ್ರೂ ಮತ್ತೆ ವಿಶೇಷವಾಗಿ ಗೊತ್ತಾಗಲಿಲ್ಲ ಅಂತಂದ್ರೆ ನನಗೆ ಕಮೆಂಟ್ಸ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಚೂಸ್ ದ ಇನ್ಫೈನೈಟಿವ್ ಅಂತಕ್ಕಂಥದ್ದು. ಇನ್ಫಿನಿಟಿವ್, ಆಮೇಲೆ ಫೈನೈಟ್, ಇನ್ಫೈನೈಟ್ ಆ್ಯಂಡ್ ನಾನ್ ಫೈನೈಟ್. ಫೈನೈಟ್ ಅಂತಂದರೆ ನಿಮಗೆ ಕ್ರಿಯಾಪದ. ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ದೀನಿ. ಫೈನೈಟ್ ಅಂದರೆ ಕ್ರಿಯಾಪದ. ಆಮೇಲೆ ಏನಪ್ಪ ಅಂತಂದ್ರೆ ಟು ಫೈನೈಟ್ ನೋಡಿರಿ, ಟು ವರ್ಬ್, ಕ್ರಿಯಾಪದದ ಮುಂದೆ ಟು ಹಚ್ಚಿದ್ರೆ ಇನ್ಫೈನೈಟ್ ಆಗುತ್ತೆ. ಆಮೇಲೆ ಅದಕ್ಕೆ ING ಪ್ರತ್ಯಯ ಹಚ್ಚಿದ್ವಿ ಅಂದ್ರೆ ನಾನ್ ಫೈನೈಟ್ ಆಗುತ್ತೆ. ಇಷ್ಟು ಮಾಹಿತಿಯನ್ನು ಕೊಡ್ತಾ ನಿಮಗೆ ನಾನು ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಇಲ್ಲಿ ಓದ್ಕೊಂತ ಹೋಗ್ರಿ. ಸ್ವಾಮೀಸ್ ಫಾದರ್ ಆರ್ಡರ್ಡ್ ಸ್ವಾಮಿ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್. ನಾವು ಕ್ರಿಯಾಪದವನ್ನು ಸರ್ಚ್ ಮಾಡಿಕೊಂಡು ಕ್ರಿಯಾಪದ ಮುಂದುಗಡೆ ಟು ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಕ್ರಿಯಾಪದ ಮುಂದುಗಡೆ ಟು ಇತ್ತಂದ್ರೆ ಅದೇನಾಗುತ್ತೆ, ಇನ್ಫೈನೈಟ್ ಆಗುತ್ತೆ. ಅದಕ್ಕಾಗಿ ದ ಆನ್ಸರ್, ಎಕ್ಸಾಕ್ಟ್ ಆನ್ಸರ್ ಈಸ್ ಟು ಸ್ಲೀಪ್ ಅಂತಕ್ಕಂಥದ್ದು ನೀವು ನೋಡ್ಕೋಬೇಕು. ಯಾಕಂದರೆ ಕ್ರಿಯಾಪದದ ಮುಂದುಗಡೆ ಟು ಬಂದ್ರೆ ಅದು ಕರೆಕ್ಟ್ ಅಂತಕ್ಕಂಥದ್ದು. ಅದನ್ನು ಸರಿಯಾಗಿ ನೋಡ್ಕೊಡ್ರಿ. ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದ್ಸಲ ಕೇಳ್ರಿ, ಆವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇನ್ನು ಸರ್ ನಮ್ಗೆ ನೆಕ್ಸ್ಟು ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡ್. 100% ಇದೊಂದು ಕ್ವಶನ್ ಗ್ಯಾರಂಟಿ. ಇವೆಲ್ಲ ಚರ್ಚೆ ಮಾಡೋ ನಿಮ್ಗೆ 100% ಬರ್ತಾವೆ. ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್. ಕ್ವಶನ್ ಪೇಪರ್ ಪ್ಯಾಟರ್ನನ್ನು ನೋಡಿದ್ದೇ ಆಗಿದ್ರೆ ನಾವು SA1 ಕ್ವಶನ್ ಪೇಪರ್ದಲ್ಲಿ ನೋಡಿದ್ವಿ. ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ ನೋಡಿರಿ, ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿರಿ. ಕಂಪಲ್ಸರಿ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡ್ ಬಂದೇ ಬರುತ್ತೆ. ಅದಕ್ಕಾಗಿ ನೀವೇನು ಮಾಡಬೇಕು, ಮೈ ಗ್ರ್ಯಾಂಡ್ ಮದರ್ ಟೋಲ್ಡ್ ಮಿ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತಕ್ಕಂಥದ್ದು ಮಾಡಿದ್ರೆ ಸಾಕು. ಇಂಟ್ರೆಸ್ಟ್ ಇದ್ದಿದ್ದೇನೆ ಏನು ಮಾಡ್ತೀರಿ ನೀವು, ನೌನ್ ಫಾರ್ಮ್ ಮಾಡ್ಕೊರಿ. ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತಂದ್ರೆ ಸಾಕು. ಸರ್ ನಮಗದು ಕರೆಕ್ಟ್ ಅನ್ಸುತ್ತಾ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಮತ್ತೇನು ಇದ್ರೆ ಡಿಫಿಕಲ್ಟ್ಸ್ ಇದ್ರೆ ಮತ್ತೆ ಕೇಳ್ರಿ.
ಇನ್ನು ಕೊಲಾಕೇಟಿವ್ ಅಂತಕ್ಕಂಥದ್ದು ಕೂಡ ನಿಮಗೆ ಕ್ವಶನ್ ಪೇಪರನ್ನು ನೋಡಿದರೆ ಸಾಕು, ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಲಾಕೇಟಿವ್ ಅಂತಕ್ಕಂಥದ್ದು ಬಹಳ ಸಾಮಾನ್ಯವಾಗಿ ಬಂದಿರತಕ್ಕಂಥದ್ದು. ಹಾಗಾಗಿ ಒಂದು ಕಾಲಮ್ನಲ್ಲಿ ಏನು ಕೇಳ್ತಾನೆ, ಫ್ರೈಟ್ಬಲ್ ಅಂತ ಕೇಳಿರ್ತಾನೆ, ಇನ್ನೊಂದು ಕಾಲಮ್ನಲ್ಲಿ ಏನು ಮಾಡಿರ್ತಾನೆ, ಅದಕ್ಕೆ ಲಿಂಕ್ ಇರ್ತಕ್ಕಂಥ ವರ್ಡು ಬೆಂಚೋ, ವರ್ಕೋ, ಪ್ರಿಪೋಷನೋ, ಡ್ಯೂಟಿನೋ ಅಂತ ಕೊಟ್ಟಿರ್ತಾನೆ. ಯಾವುದು ಕರೆಕ್ಟು ಅಂತಕ್ಕಂಥದ್ದನ್ನು ತಿಳ್ಕೊಂಡು ನೀವು ಇಲ್ಲಿ ಬಿಡಿಸ್ಬೇಕಾಗತ್ತಾ. ನೀವು ಟೆಕ್ಸ್ಟ್ ಬುಕ್ಕನ್ನು ಸರಿಯಾಗಿ ಓದಿದ್ದೇ ಆಗಿದ್ರೆ, ಹೀರೋ ಪಾರ್ಟ್ನಲ್ಲಿ ಟೆಕ್ಸ್ಟ್ ಬುಕ್ಕನ್ನು ಕರೆಕ್ಟಾಗಿ ಓದಿದ್ದೇ ಆಗಿದ್ರೆ ಗೊತ್ತಾಗ್ಬಿಡತ್ತೆ ನಿಮ್ಗೆ. ಈ ಹೀರೋ ಪಾಠದಲ್ಲಿ ಫ್ರೈಟ್ಬಲ್ ಪ್ರಿಪೋಸಿಷನ್ ಅಂತಕ್ಕಂಥದ್ದನ್ನು ನೀವು ಎಕ್ಸಾಕ್ಟಿ ಕರೆಕ್ಟ್ ಆನ್ಸರ್ ಅಂತಕ್ಕಂಥದ್ದನ್ನು ನೀವು ಗುರುತು ಮಾಡ್ಬೋದು. ಯಾಕೆ ಏನಂತಂತ ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಡ್ರಿ, ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾನೆ. ಓಕೆ, ಫ್ರೈಟ್ಬಲ್ ಪ್ರಿಪೋಸಿಷನ್ ಅಂತಕ್ಕಂಥದ್ದು. ಇನ್ನು ದ ವರ್ಡ್ 3 ಸಿಲೆಬಲ್ ಅಂತ ಕೇಳ್ಯಾನ. 3 ಸಿಲೆಬಲ್ ಇರ್ತಕ್ಕಂಥದ್ದು ಯಾವುದು, ಇದರಲ್ಲಿ 3 ಸಿಲೆಬಲ್ ಇರ್ತಕ್ಕಂಥದ್ದು ಯಾವುದು ಅಂತ ಕೇಳಿದಾನ. ಈಗ ನೋಡ್ರಿ, ಒಂದೇ ಒಂದು ಚರ್ಚೆ ಮಾಡ್ಕೋತ ಹೋಗೋಣ. ಸ್ಪೀಕನ್ನು ನೋಡೋಣ. ಇಲ್ಲಿ 2 ಓವೆಲ್ಸ್ ಬಂದಿದೆ, ಒಂದು ಇ ಮತ್ತು ಎ ಅಂತಕ್ಕಂಥದ್ದು. 2 ಒಟ್ಟಾಗಿ ಬಂದ್ರೆ ಅದು 1 ಸಿಲೆಬಲ್. ಇದು ಎಷ್ಟು ಸಿಲೆಬಲು? 1 ಸಿಲೆಬಲ್ ಆಯಿತು. ಸ್ಪೀಕ್ ಅಂತಕ್ಕಂಥದ್ದು 1 ಸಿಲೆಬಲ್ ಆಯಿತು. ಇನ್ನು ಸೇಫರ್, ಇಲ್ಲಿ ಸೇಫರ್, ಇಲ್ಲಿ ಎ ಬಂದದ, ಇಲ್ಲಿ ಒಂದು ಇ ಓವೆಲ್ ಬಂದದ. ಅದಕ್ಕಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ಎ ಬಂದಿದ್ದರಿಂದ ಮತ್ತು ಇ ಬಂದಿದ್ದರಿಂದ ನಾವು ಅದನ್ನು ಏನು ಮಾಡ್ತೀವಿ ಅಂತಂದ್ರೆ 2 ಸಿಲೆಬಲ್ ಅಂತ. ಸೇಫರ್ನ ಎಷ್ಟು ಮಾಡ್ತೀವಿ? 2 ಸಿಲೆಬಲ್ ಅಂತ ಕರಿತೀವಿ. ಇನ್ನು ರಿಟರ್ನಿಂಗ್ ಮತ್ತು ಡೆಸ್ಪಿರೇಟ್ಲಿ. ರಿಟರ್ನಿಂಗ್ ಅಂತಕ್ಕಂಥದ್ದು 3 ಸಿಲೆಬಲ್ ಆಗತ್ತೆ, ಡೆಸ್ಪಿರೇಟ್ಲಿ ಅಂತಕ್ಕಂಥದ್ದು 4 ಸಿಲೆಬಲ್ ಆಗತ್ತೆ. ಓಕೆ, ಅದಕ್ಕಾಗಿ ಅದನ್ನು ನೀವು ಸ್ವರಗಳನ್ನು ಎಣಿಕೆ ಮಾಡಿದರೆ ಗೊತ್ತಾಗ್ಬಿಡತ್ತೆ ಏನಂತಕ್ಕಂಥದ್ದು. ಹಾಗಾಗಿ ರಿಟರ್ನಿಂಗ್ ಅಂತಕ್ಕಂಥದ್ದು ದ ಎಕ್ಸಾಕ್ಟ್ಲಿ ಆನ್ಸರ್. ರಿಟರ್ನಿಂಗ್ ಅಂತಕ್ಕಂಥದ್ದು ದ ಎಕ್ಸಾಕ್ಟ್ ಆನ್ಸರ್. 3 ಸಿಲೆಬಲ್ ಅಂತಕ್ಕಂಥದ್ದನ್ನು ಸರಿಯಾಗಿ ನೋಡ್ಕೊಳ್ರಿ ಮಕ್ಕಳೇ, ನಿಮ್ಗೆ ಗೊತ್ತಾಗ್ಬಿಡತ್ತೆ. ಓಕೆ, ಇನ್ನು ನೆಕ್ಸ್ಟ್ ನಾವು ಐಡೆಂಟಿಫೈ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಕ್ಕಂಥದ್ದನ್ನು ಕಂಪಲ್ಸರಿ ಕೇಳ್ತಾನೆ. ಎಲ್ಲಿ ನೀವು ನೋಡಿದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಕಂಪಲ್ಸರಿ ಬರ್ತಾವೆ, ಅದಕ್ಕೆ ಪಾರ್ಟ್ಸ್ ಆಫ್ ಸ್ಪೀಚನ್ನು ಕರೆಕ್ಟಾಗಿ ತಿಳ್ಕೊಬೇಕು. ಇಲ್ಲಿ ನಿಮ್ಗೆ ಒಂದೇ ಒಂದು ಕನ್ಫ್ಯೂಷನು, ಸರ್ ಇದು ಎಡ್ಜೆಕ್ಟಿವಾ ಎಡ್ವರ್ಬಾ ಅಂತಕ್ಕಂಥದ್ದು. ಸರ್ ಇದ್ರ ಬಗ್ಗೆ ಭಾಳ ಈಸಿ ನಮ್ಗೆ ಹೇಳ್ಕೊಡ್ರಿ ಅಂತಂದ್ರೆ ನಾನು ಹಿಂದಿನ ಕ್ವಶನ್ ಪೇಪರ್ಗಳನ್ನು ಬಿಡಿಸುವಾಗ ನಿಮಗೆ ತೋರಿಸಿದ್ದೀನಿ. ಏನೂ ಮಾಡುವಂಗಿಲ್ಲ, ಅರ್ಥ ಆಯ್ತಲ್ಲ. ಇಲ್ಲಿ ಏನಾಗ್ಯದ ಅಂತಂದರೆ ಎಲ್ವಾಯ್ ಪ್ರತ್ಯಯ. ನೀವು ಎಡಿಟಿಂಗ್ ರೈಟಿಂಗ್ ಅಂತಕ್ಕಂಥದ್ದನ್ನು ನಾನು ವಿಡಿಯೋನ ನೋಡಿದ್ರೆ ಅದ್ರಾಗ ಸ್ಪಷ್ಟವಾಗಿ ಕೊಟ್ಟಿದ್ದೀನಿ. ಎಡ್ವರ್ಬಿಯಲ್ ಮಿಸ್ಟೇಕ್ ಅಂತ ಬಂತಂದ್ರೆ ಅದು ಕಂಪಲ್ಸರಿ ಏನಾಗಿರುತ್ತೆ ಅಂದರೆ ಎಡ್ವರ್ಬ್. ಹಾಗಾಗಿ ಎಲ್ವಾಯ್ ಪ್ರತ್ಯಯನ ಹಚ್ಕೊಂಬರುವೆಲ್ಲ ಏನಾಗಿರ್ತಾವ ಅಂತಂದ್ರೆ ಎಡ್ವರ್ಬ್ ಆಗಿರ್ತಾವ. ಇಲ್ಲಿ ಎಲ್ವಾಯ್ ಪ್ರತ್ಯಯನ ಹಚ್ಕೊಂಬಂದದ್ದು ನೋಡಿರ್ಬೇಕಾದ್ರೆ ನೀವು ಗೊತ್ತಾಗತ್ತೆ. ಇಲ್ಲಿ ಎಲ್ವಾಯ್ ಪ್ರತ್ಯಯ ಹಚ್ಕೊಂಬಂದುವೆಲ್ಲ ಏನಾಗತ್ತಪ್ಪ ಅಂತಂದ್ರೆ ಎಡ್ವರ್ಬ್ ಅಂತಕ್ಕಂಥ. ಎಡ್ವರ್ಬಿಯಲ್ ಮಿಸ್ಟೇಕ್, ಎಲ್ವಾಯ್ ಪ್ರತ್ಯಯ ಹಚ್ಕೊಂಬಂದ್ರೆ ಗೊತ್ತಾಗ್ಬಿಡತ್ತೆ. ಅದಕ್ಕೆ ಇದು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಏನಾಗುತ್ತೆ, ಎಡ್ವರ್ಬ್ ಆಗುತ್ತೆ. ಅದನ್ನು ಸರಿಯಾಗಿ ತಿಳ್ಕೊಡ್ರಿ. ಇದ್ರ ಮೇಲೆ ಗ್ಯಾರಂಟಿ ಕ್ವಶನ್ಸ್ಗಳು ಬರ್ತಕ್ಕಂಥ ಚಾನ್ಸಸ್ ಇದಾವೆ. ಇನ್ನು ವಾಟ್ ಡೆಸ್ಪರೇಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್. ತನ್ನ ತಂದೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ವ್ಯರ್ಥ ಪ್ರಯತ್ನಗಳು ಏನೇನು ಮಾಡ್ತಾನೆ ಅಂತಕ್ಕಂಥದ್ರ ಬಗ್ಗೆ ಕುರಿತು ಬರೀಬೇಕಾಗತ್ತೆ. ಇನ್ನು ಹೌ ಡಿಡ್ ಸ್ವಾಮಿ ಬಿಕಮ್ ಎ ಹೀರೋ ಓವರ್ ನೈಟ್ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ. ಇವು ಕಂಪಲ್ಸರಿ ಎಕ್ಸಾಮ್ ಬರ್ತಕ್ಕಂಥ ಕ್ವಶನ್ಸ್ಗಳು. ಇವುಗಳನ್ನ ನಾವು ಪ್ರೀವಿಯಸ್ ಕ್ವಶನ್ ಪೇಪರ್ದಲ್ಲಿ ಕೀ ಆನ್ಸರ್ಸ್ಗಳನ್ನ ಕೂಡ ಕೊಟ್ಟು ಚರ್ಚೆ ಮಾಡಿದ್ದೀನಿ, ಅಲ್ಲಿ ನೋಡ್ಕೊಡ್ರಿ ಮಕ್ಕಳೇ. ಇನ್ನು ನೆಕ್ಸ್ಟು ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್, ಆನ್ಸರ್ ದ ಕ್ವಶನ್ಸ್ ಗಿವನ್ ಬಿಲೋ ಅಂತಕ್ಕಂಥದ್ದು 3 ಮಾರ್ಕ್ಸ್ ಅದನ್ನು ಇಲ್ಲಿ ಕೇಳಿದ್ದೀವಿ. ಯು ಮಸ್ಟ್ ಸ್ಲೀಪ್ ಅಲೋನ್ ಹೇರ್ ಆಫ್ಟರ್ ಅಂತಕ್ಕಂಥದ್ದನ್ನು ಭಾಳ ಚೆನ್ನಾಗಿ ಕೊಟ್ಟಿದ್ದೀವಿ. ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್ ಅಂತಕ್ಕಂಥದ್ದು. ಹೂ ಡಿಡ್ ಸ್ವಾಮಿ ಯೂಸ್ವಲಿ ಸ್ಲೀಪ್ ವಿತ್. ಸ್ವಾಮಿ ನಿಜವಾಗಲೂ ದಿನಾಲು ತಾನು ಮಲ್ಕೊಳತಕ್ಕಂತಹ ಪ್ಲೇಸ್ ಯಾವುದಾಗಿತ್ತು ಅಂತ ಕೇಳಿದ್ರೆ ಬಿಸೈಡ್ ಈಸ್ ಗ್ರೇನಿ ಅಂದರೆ ಸಾಕು. ವೇರ್ ವಾಸ್ ಸ್ವಾಮಿ ಆಸ್ಕ್ ಟು ಸ್ಲೀಪ್. ಎಲ್ಲಿ ಮಕ್ಕೋಬೇಕು ಅಂತ ಸ್ವಾಮಿ ಕೇಳಿದ್ದ ನೋಡ್ರಿ. ವೇರ್ ವಾಸ್ ಸ್ವಾಮಿ ಆಸ್ಕ್ ಟು ಸ್ಲೀಪ್. ಎಲ್ಲಿ ಮಕ್ಕೋಬೇಕು ಅಂತಂದ್ರೆ ಬಿಸೈಡ್ ಈಸ್ ಗ್ರೇನಿ ಅಂತಕ್ಕಂಥದ್ದು. ಯಾಕಂದ್ರೆ ನಾನು ಮಲ್ಕೋತೀನಿ ಎಲ್ಲಿ ಆಫೀಸ್ ರೂಮ್ನಲ್ಲಿ ತಂದಿದ್ದ, ಆದ್ರೆ ಅವ್ನು ದಿನಾಲಿ ಮಲ್ಕೋತಿದ್ದ ಅಜ್ಜಿ ಪಕ್ಕ. ವೈ ಡಿಡ್ ಸ್ವಾಮೀಸ್ ಫಾದರ್ ವಾಂಟ್ ಟು ಹಿಮ್ ಟು ಸ್ಲೀಪ್ ಅಲೋನ್. ಯಾಕೆ ಇವ ಒಬ್ಬನೇ ಮಕ್ಕೋಬೇಕು ಅಂತಕ್ಕಂಥ ತಂದೆ ಆಸೆ ಪಟ್ಟಿದ್ದ ಅಂತಂದ್ರೆ ಹ್ಯಾಡ್ ಚೆಕ್ಡ್ ಹೀಸ್ ಕರೇಜ್ ಅಂತಕ್ಕಂಥದ್ದು. ಯಾಕಂದ್ರೆ ಇವನ ಧೈರ್ಯವನ್ನು ಚೆಕ್ ಮಾಡಲಿಕ್ಕೆ ತಂದೆ ಆ ಪ್ರಶ್ನೆಯನ್ನು ಹಾಕಿದ್ದ ಅಂತಕ್ಕಂಥದ್ದು ನಿಮಗೂ ಕೂಡ ಗೊತ್ತಾಗದ. ಬಿಕಾಸ್ ಎ ಹ್ಯಾಡ್ ಕರೇಜ್. ಇವನಂತೇಳಿ ಏನಂತ ಚೆಕ್ ಮಾಡಿದ್ದ ಅಂತಂದ್ರೆ ಇವನಂತೇಳಿ ಏನಿತ್ತು ಅಂದ್ರೆ ಧೈರ್ಯ ಇತ್ತನಂತೆ ಚೆಕ್ ಮಾಡೋ ಸಂಬಂಧ ಹ್ಯಾಡ್ ಚೆಕ್ಡ್ ಹೀಸ್ ಕರೇಜ್ ಅಂತಕ್ಕಂಥದ್ದನ್ನು ಇಲ್ಲಿ ಬರೆದ್ರೆ ಸಾಕು ಮಕ್ಕಳೇ. ಹೀಗಾಗಿ ಚೆನ್ನಾಗಿ ಅದನ್ನು ನೋಡ್ಕೋಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ಸನ್ನು ನೋಡೋಣ. 6 and 8 ಮಾರ್ಕ್ಸ್ನಿಂದು. ಡಿಸ್ಕ್ರೈಬ್ ಓನ್ ವರ್ಡ್ಸ್ ಹೌ ದ ಪೊಯೆಟ್ ರಸ್ಕಿನ್ ಬಾಂಡ್ಸ್ ಗ್ರ್ಯಾಂಡ್ಮಾ ಜೀನಿಯಸ್ ಹೌ ಸಿ ಹೆಲ್ಪ್ಡ್ ಅಪ್ ಹೆಲ್ಡ್ ಹರ್ ರೈಟ್ ಟು ರಿಸೈಡ್ ಇನ್ ಎ ಟ್ರೀ ಅಂತಕ್ಕಂಥದ್ದನ್ನು ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಸಂಬ್ರಿಯನ್ನು ಬರೆದ್ರೆ
ಸಾಕು. ಇದ್ರ ಬಗ್ಗೆ ನಾನು ಈಗಾಗಲೇ ಚರ್ಚೆ ಮಾಡಿದ್ದೆ, ಅದನ್ನು ನೀವು ನೋಡ್ಕೊಡ್ರಿ. ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ ಅಂತಕ್ಕಂಥದ್ದನ್ನು, ಈ ಲೆಟರ್ ರೈಟಿಂಗ್ ಬಗ್ಗೆ ಕೂಡ ಕೆಲವೊಂದಿಷ್ಟು ಟಾಪಿಕನ್ನು ನಾನು ಈಗಾಗಲೇ ಚರ್ಚೆ ಮಾಡಿದ್ದೀನಿ. ಅದನ್ನು ಕೂಡ ನೀವು ನೋಡ್ಕೊಂಡಿದ್ರೆ ಭಾಳ ಈಜಿ ಆಗುತ್ತೆ. ಹಾಗಾಗಿ ಮಕ್ಕಳಿಗೆ ಇವತ್ತಾಗಿತ್ತಿದ್ದು LBA ಯೂನಿಟ್ ಟೆಸ್ಟ್ ನಂಬರ್ 1 ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಚರ್ಚೆ ಮಾಡಿದ್ದೀನಿ. ಏನಾದ್ರು ಡೌಟ್ಸ್ ಇದ್ದರೆ ನಿಮ್ಮ ಸ್ನೇಹಿತರಿಗೆ ತಿಳಿಸ್ಕೊಡ್ರಿ. ಏನಾದ್ರು ಡೌಟ್ ಇದ್ದರೆ ನೀವು ಕಮೆಂಟ್ಸ್ ಮಾಡಿ, ನಾನು ಮತ್ತೆ ರಿಪ್ಲೈ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮಕ್ಕಳೇ ನೀವು ಇದನ್ನು ಸಂಪೂರ್ಣವಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡ್ಕೊಡ್ರಿ, ನಿಮ್ಮ ಸ್ನೇಹಿತರಿಗೂ ತಿಳಿಸ್ರಿ. ಆಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಮತ್ತೆ ಕೇಳ್ರಿ, ರಿಪ್ಲೈ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿಮ್ಮ ಒಂದು ಯಶಸ್ಸು ಬಹಳಷ್ಟು ಸಫಲಗೊಳ್ಳಿ, ದೇವರು ನಿಮ್ಮ ಯಶಸ್ಸಿಗೆ ಆಶೀರ್ವಾದ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಇವತ್ತಿನ ಕ್ಲಾಸನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.